ಇವತ್ತು ನಾನು ಇಲ್ಲಿರೋ 4 ಜನ ಮೇಲೆ ಕೂಡ ಪ್ರ್ಯಾಂಕ್ ಮಾಡ್ಬಿಟ್ಟೆ. ಇವತ್ತು ಅವ್ರೆಲ್ರಿಗೂ ಕೂಡ ಪ್ರ್ಯಾಂಕ್ ಮಾಡ್ಬೇಕಂತ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮನೆಯಿಂದ ಜಾಗ ಬಿಟ್ಟು ಹೋಗ್ತಿರೋ ಟೈಮ್ ಅಲ್ಲಿ ಟೈಮ್ ದರನ ತಗೊಂಡು ಜಾಗ ಬಿಟ್ಟೆ. ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಶರ್ಟ್ ಫಾರ್ಮಲ್ ಪ್ಯಾಂಟ್ ಎಲ್ಲ ಹಾಕಿದೆ, ಹೇಗ್ ಕಾಣ್ತಿದೆ ಅಂತ ಕಮೆಂಟ್ ತಿಳಿಸಿ. ಹಂಗೆ ಮುಂದಕ್ಕೆ ಹೋಗ್ತಿರೋ ಟೈಮಲ್ಲಿ ತೇಜಸ್ ಪ್ರೋ ತುಂಬಾ ಕಾಯಿಸಿದ್ರು ಅಂದ್ಬಿಟ್ಟು ಅವ್ರಿಗೋಸ್ಕರ ಒಂದು ಸಾಂಗ್ ನ ಡೆಡಿಕೇಟ್ ಮಾಡಿದೆ. ಆದ್ರೂ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅವ್ರನ್ನ ಪಿಕ್ ಮಾಡ್ಕೊಂಡು ರೆಸಾರ್ಟ್ ಹತ್ರಕ್ಕೆ ಹೋಗಿ ಅಲ್ಲಿ ನಿತ್ಯ ಶರತ್ ಅವ್ರನ್ನ ಭೇಟಿಯಾಗಿ ನೆಕ್ಸ್ಟ್ ಈ ಪ್ರ್ಯಾಂಕ್ ಕಡೆಗೆ ಬಂದೆ. ಎಲ್ಲಿರೋ 4 ಜನನ ನಿಲ್ಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರಿಗೋಸ್ಕರ ಒಂದು ಮೀಮ್ ನ ಹೇಳ್ದೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ದಾರನ ಟಚ್ ಮಾಡ್ದಲೆ ಎಗ್ರಬೇಕು ಕೂರ್ಬೇಕಂತೆಲ್ಲ ರೂಲ್ಸ್ ಎಲ್ಲ ಹೇಳಿದ್ದೆ. ಈಗ ಒಂದ್ ಸ್ವಲ್ಪ ಸ್ಯಾಂಪಲ್ ಕ್ಲಿಪ್ಸ್. 3, 2, 1 ಸ್ಟಾರ್ಟ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ನು ಯಾವಲ್ಲ ನಡ್ ರೋಡಲ್ಲಿ ಕೂತ್ಕ ಹುಚ್ಚಾಯ್ತಿರೋನ. ಇಲ್ಲಿ ಯಾವ ಸಾಂಗ್ ಹಾಕಿದೀನಿ ಅಂತ ನಾನ್ ನಿಮ್ಗೆ ಯಾಕಂದ್ರೆ ನೀವ್ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು. ಆಗ್ಲೇ ಬಿದ್ದು ಬಿದ್ದು ನಗ್ತೀರಾ. ಹೆವಿ ಕಾಮಿಡಿ ಇದೆ, ಸಕ್ಕದಾಗಿದೆ. ಹೋಗಿ ಪೂರ್ತಿ ವಿಡಿಯೋ ನೋಡಿ, ನೀವ್ ನಗೋದಂತೂ ಫಿಕ್ಸು.